ಪೆನ್ ಡ್ರೈವ್ ಕೇಸ್ ದಿನ ದಿನ ಹೊಸ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ನಿನ್ನೆ ವಕೀಲರಾದಂಥ ದೇವರಾಜೇಗೌಡರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂಥ ಉದಯಗೌಡ ಅವರು ಇದ್ದಾರೆ, ಮಾತನಾಡ್ಸೋಣ. ಸರ್, ಕಾಂಗ್ರೆಸ್ ಪಕ್ಷದ ಮೇಲೆ, ಸಚಿವರ ಮೇಲೆ, DCM ಮೇಲೆ ಆರೋಪ ಮಾಡ್ತಾ ಇದ್ದಾರೆ. 100 ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ರು ನನಗೆ, ಈ ಒಂದು ಕುಮಾರಸ್ವಾಮಿ ಅವ್ರ ಮೇಲೆ ಮತ್ತು ಇದು PM ಅಲ್ಲೇ ಈ ಒಂದು ಅಲಿಗೇಷನ್ ಮಾಡೋಕೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಆ ಯೋಗ್ಯನಿಗೆ 100 ಕೋಟಿಗೆ ಎಷ್ಟು ಸೊನ್ನೆ ಬರ್ತವೆ ಎಂದು ಗೊತ್ತಿದೆಯಾ? 100 ಕೋಟಿ ಹಿಡ್ಕೋಷ್ಟು ಶಕ್ತಿ ಇದೆಯಾ? ಅದನ್ನು ಕೇಳಿ ಅವನಿಗೆ ಫಸ್ಟು. ಸುಮ್ಮನೆ ಬೇಕಂತ ಎಲ್ಲ ಈ ಕುಮಾರಸ್ವಾಮಿ ಪೋಷಿತ ನಾಟಕ ಮಂಡಳಿ ಅದು, ಅವರು ಗೈಡ್ ಮಾಡಿರ್ತಾರ, ಇವರು ಆಪಾದನೆ ಮಾಡೋದು ಅಷ್ಟೇ. 100 ಕೋಟಿ ಅಂದರೆ ಅದಕ್ಕೇನು ಬೆಲೆ ಇಲ್ವಾ? ಮಾತಾಡೋಕ್ಕೂ ಒಂದು ಇತಿಮಿತಿ ಇರಬೇಕಲ್ಲ. ಈಗ ಅಷ್ಟು ಸಾಚ ಇದ್ರೆ ಇವನು ಆಫರ್ ಮಾಡಿದ್ರು, ಕೊಟ್ಟರು ಅಡ್ವಾನ್ಸು ಅಂದಾಗ ಯಾಕೆ ಇದನ್ನು ಬಹಿರಂಗಪಡಿಸಿಲ್ಲ? ಇಷ್ಟು ದಿವಸ ಏನು ಬಾಯಿಗೆ ಮಣ್ಣು ತುಂಬ್ಕೊಂಡು ಕೂತಿದ್ನ? ಅವನೊಬ್ಬ ಅಯೋಗ್ಯ. ಅಂಥವ್ರ ಮಾತಕ್ಕೆಲ್ಲ ಯಾಕೆ ನೀವು ಅಷ್ಟೊಂದು ತಲೆ ಕೆಡಿಸ್ಕೊತೀವಿ? ಆಡಿಯೋ ಇದೆ DK ಶಿವಕುಮಾರ್ ಅವ್ರದ್ದು, ಅದು ಬಹಿರಂಗ ಆದರೆ ಸರ್ಕಾರನೇ ಬೀಳುತ್ತೆ ಅನ್ನೋ ಯಾಕೆ ಮಾಡಿಲ್ಲ ಇವರು? ಆಡಿಯೋ ಇದ್ರೆ ಇನ್ನೊಂದು ಇದ್ರೆ ಇಷ್ಟು ದಿವಸ ಏನು ಮಾಡ್ತಿದ್ದ? ಇವನು ಜೈಲಿಗೆ ಹೋದ್ಮೇಲೆ ಇಂಥವೆಲ್ಲ ಆರೋಪ ಮಾಡ್ತಾನಲ್ಲ, ಇವ್ರು 100 ಕೋಟಿ ಆರೋಪ ಮಾಡಿದಾಗ ಹಿಂಗೆ ಮಾಡ್ತಾರೆ ಇಂಥದ್ದು ಅಂತ ಯಾಕೆ ಹೇಳಲಿಲ್ಲ? ಇವನೊಬ್ಬ ಕ್ಯಾಂಡಿಡೇಟು, ಒಂದು ಪಕ್ಷದ ಲೀಡ್ರು, ನ್ಯಾಷನಲ್ ಪಾರ್ಟಿ ಲೀಡ್ರು, ವಕೀಲ, ಇಷ್ಟೆಲ್ಲ ನಾಳೆ ತಿಳುವಳಿಕೆ ಇದ್ದವನು ಇದನ್ನು ಹೇಳ್ಬೇಕಲ್ವ? ತನ್ನ ಆರೋಪವನ್ನು ಮುಚ್ಕೊಳ್ಳೋಕೆ ಈ ಥರ ಆರೋಪಗಳು ಮಾಡ್ತಾ ಇದ್ದಾರೆ ಅಂತ. ಮತ್ತೆ ಇನ್ನೇನು, ಅವ್ನು ಜೈಲಿಗೆ ಹೋಗಿದ್ದಾನೆ, ಅವ್ನು ಬೇರೆಯವ್ರ ಮೇಲೆ ಹಾಕೋಕೆ ಇವೆಲ್ಲ ನಾಟಕಗಳು. ಬಗ್ಗೆ ಕುಮಾರಸ್ವಾಮಿ ಅವರು ಕೂಡ ಅವ್ರನ್ನ ಬೆಂಬಲಿಸಿ ಮಾತನಾಡ್ತಾ ಇದ್ದಾರೆ. ಮಹಾನಾಯಕ ಕುಮಾರಸ್ವಾಮಿ ಅವರ ಕೃಪಾಪೋಷಿತ ನಾಟಕ ಮಂಡಳಿಯ ಇವನು ಒಬ್ಬ ಸದಸ್ಯ. ಇಷ್ಟು ಶಾಸಕರಾದಂಥ ಉದಯಗೌಡ ಅವರ ಮಾತು. ಆ ಆರೋಪ ಏನಾದ್ರು ಇದ್ದಿದ್ರೆ 100 ಕೋಟಿ ರೂಪಾಯಿ ಏನು ಆಫರನ್ನು ಕೊಟ್ಟಿದ್ರೆ ಹಿಂದೆ ಕೂಡ ಅದನ್ನು ಬಹಿರಂಗಪಡಿಸಬೇಕಾಗಿತ್ತು. ಈಗ ಜೈಲಿಗೆ ಹೋದ ನಂತರ ಬಹಿರಂಗಪಡಿಸಬೇಕಾದಂಥ ಅವಶ್ಯಕತೆ ಇರಲಿಲ್ಲ ಅನ್ನುವಂಥ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶೂ ಜೊತೆ ಬಸವರಾಜ್ ಚಂದ್ರಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಪೆನ್ ಡ್ರೈವ್ ಕೇಸ್ ದಿನ ದಿನ ಹೊಸ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ನಿನ್ನೆ ವಕೀಲರಾದಂಥ ದೇವರಾಜೇಗೌಡರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂಥ ಉದಯಗೌಡ ಅವರು ಇದ್ದಾರೆ, ಮಾತನಾಡ್ಸೋಣ. ಸರ್, ಕಾಂಗ್ರೆಸ್ ಪಕ್ಷದ ಮೇಲೆ, ಸಚಿವರ ಮೇಲೆ, DCM ಮೇಲೆ ಆರೋಪ ಮಾಡ್ತಾ ಇದ್ದಾರೆ. 100 ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ರು ನನಗೆ, ಈ ಒಂದು ಕುಮಾರಸ್ವಾಮಿ ಅವ್ರ ಮೇಲೆ ಮತ್ತು ಇದು PM ಅಲ್ಲೇ ಈ ಒಂದು ಅಲಿಗೇಷನ್ ಮಾಡೋಕೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಆ ಯೋಗ್ಯನಿಗೆ 100 ಕೋಟಿಗೆ ಎಷ್ಟು ಸೊನ್ನೆ ಬರ್ತವೆ ಎಂದು ಗೊತ್ತಿದೆಯಾ? 100 ಕೋಟಿ ಹಿಡ್ಕೋಷ್ಟು ಶಕ್ತಿ ಇದೆಯಾ? ಅದನ್ನು ಕೇಳಿ ಅವನಿಗೆ ಫಸ್ಟು. ಸುಮ್ಮನೆ ಬೇಕಂತ ಎಲ್ಲ ಈ ಕುಮಾರಸ್ವಾಮಿ ಪೋಷಿತ ನಾಟಕ ಮಂಡಳಿ ಅದು, ಅವರು ಗೈಡ್ ಮಾಡಿರ್ತಾರ, ಇವರು ಆಪಾದನೆ ಮಾಡೋದು ಅಷ್ಟೇ. 100 ಕೋಟಿ ಅಂದರೆ ಅದಕ್ಕೇನು ಬೆಲೆ ಇಲ್ವಾ? ಮಾತಾಡೋಕ್ಕೂ ಒಂದು ಇತಿಮಿತಿ ಇರಬೇಕಲ್ಲ. ಈಗ ಅಷ್ಟು ಸಾಚ ಇದ್ರೆ ಇವನು ಆಫರ್ ಮಾಡಿದ್ರು, ಕೊಟ್ಟರು ಅಡ್ವಾನ್ಸು ಅಂದಾಗ ಯಾಕೆ ಇದನ್ನು ಬಹಿರಂಗಪಡಿಸಿಲ್ಲ? ಇಷ್ಟು ದಿವಸ ಏನು ಬಾಯಿಗೆ ಮಣ್ಣು ತುಂಬ್ಕೊಂಡು ಕೂತಿದ್ನ? ಅವನೊಬ್ಬ ಅಯೋಗ್ಯ. ಅಂಥವ್ರ ಮಾತಕ್ಕೆಲ್ಲ ಯಾಕೆ ನೀವು ಅಷ್ಟೊಂದು ತಲೆ ಕೆಡಿಸ್ಕೊತೀವಿ? ಆಡಿಯೋ ಇದೆ DK ಶಿವಕುಮಾರ್ ಅವ್ರದ್ದು, ಅದು ಬಹಿರಂಗ ಆದರೆ ಸರ್ಕಾರನೇ ಬೀಳುತ್ತೆ ಅನ್ನೋ ಯಾಕೆ ಮಾಡಿಲ್ಲ ಇವರು? ಆಡಿಯೋ ಇದ್ರೆ ಇನ್ನೊಂದು ಇದ್ರೆ ಇಷ್ಟು ದಿವಸ ಏನು ಮಾಡ್ತಿದ್ದ? ಇವನು ಜೈಲಿಗೆ ಹೋದ್ಮೇಲೆ ಇಂಥವೆಲ್ಲ ಆರೋಪ ಮಾಡ್ತಾನಲ್ಲ, ಇವ್ರು 100 ಕೋಟಿ ಆರೋಪ ಮಾಡಿದಾಗ ಹಿಂಗೆ ಮಾಡ್ತಾರೆ ಇಂಥದ್ದು ಅಂತ ಯಾಕೆ ಹೇಳಲಿಲ್ಲ? ಇವನೊಬ್ಬ ಕ್ಯಾಂಡಿಡೇಟು, ಒಂದು ಪಕ್ಷದ ಲೀಡ್ರು, ನ್ಯಾಷನಲ್ ಪಾರ್ಟಿ ಲೀಡ್ರು, ವಕೀಲ, ಇಷ್ಟೆಲ್ಲ ನಾಳೆ ತಿಳುವಳಿಕೆ ಇದ್ದವನು ಇದನ್ನು ಹೇಳ್ಬೇಕಲ್ವ? ತನ್ನ ಆರೋಪವನ್ನು ಮುಚ್ಕೊಳ್ಳೋಕೆ ಈ ಥರ ಆರೋಪಗಳು ಮಾಡ್ತಾ ಇದ್ದಾರೆ ಅಂತ. ಮತ್ತೆ ಇನ್ನೇನು, ಅವ್ನು ಜೈಲಿಗೆ ಹೋಗಿದ್ದಾನೆ, ಅವ್ನು ಬೇರೆಯವ್ರ ಮೇಲೆ ಹಾಕೋಕೆ ಇವೆಲ್ಲ ನಾಟಕಗಳು. ಬಗ್ಗೆ ಕುಮಾರಸ್ವಾಮಿ ಅವರು ಕೂಡ ಅವ್ರನ್ನ ಬೆಂಬಲಿಸಿ ಮಾತನಾಡ್ತಾ ಇದ್ದಾರೆ. ಮಹಾನಾಯಕ ಕುಮಾರಸ್ವಾಮಿ ಅವರ ಕೃಪಾಪೋಷಿತ ನಾಟಕ ಮಂಡಳಿಯ ಇವನು ಒಬ್ಬ ಸದಸ್ಯ. ಇಷ್ಟು ಶಾಸಕರಾದಂಥ ಉದಯಗೌಡ ಅವರ ಮಾತು. ಆ ಆರೋಪ ಏನಾದ್ರು ಇದ್ದಿದ್ರೆ 100 ಕೋಟಿ ರೂಪಾಯಿ ಏನು ಆಫರನ್ನು ಕೊಟ್ಟಿದ್ರೆ ಹಿಂದೆ ಕೂಡ ಅದನ್ನು ಬಹಿರಂಗಪಡಿಸಬೇಕಾಗಿತ್ತು. ಈಗ ಜೈಲಿಗೆ ಹೋದ ನಂತರ ಬಹಿರಂಗಪಡಿಸಬೇಕಾದಂಥ ಅವಶ್ಯಕತೆ ಇರಲಿಲ್ಲ ಅನ್ನುವಂಥ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶೂ ಜೊತೆ ಬಸವರಾಜ್ ಚಂದ್ರಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.